ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ 3 ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು, ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ, ಬಿಕಾಂ, ಬಿಎಸ್ಸಿ, ಬಿಬಿಎ ಕೋರ್ಸ್ಗಳು ಲಭ್ಯವಿದೆ. ನಮ್ಮ ಮತ್ತು ಸೈನ್ಸ್ ಲ್ಯಾಬ್, ನೀಟ್, ಸಿಇಟಿ, ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್, ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ, ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ. ಅಲ್ಲ, ಈ ಮಕ್ಕಳ ಎಜುಕೇಶನ್ ಮುಗಿಯೋರ್ಗು ನಿನಗೂ ಒಂದು ಬದುಕೊಳ್ಳೋದಿಕ್ಕೆ ನಿನಗೆ ನನ್ನ ಜೊತೆಯಲ್ಲಿ ಹುಟ್ಟಿರೋ ಒಂದು ಹೆಣ್ಮಗು ತರ ಅನ್ಕೊಂಡ್ ನಾನು ನಿನ್ನನ್ನು ನೋಡ್ಕೊಂತೀನಮ್ಮ. ನೀನ್ ಕಣ್ಣೀರ್ ಹಾಕ್ಕೊಡ್ದು ಯಾವತ್ತು ನೀನ್ ನಕ್ಕೊಂಡ್ ನೀನ್ ಆ ದೇವಸ್ಥಾನದ ಹತ್ರ ನೋಡಿರೋಳ್ ನಾನು ಅದಕ್ಕ ನಾವೆಬ್ರು ಈ ಪಾಪ ನಕ್ಕೋನಿ ದೇವಸ್ಥಾನದ ಪಾರಾಡ್ಕೊಂಡು ತಂದೆ ಇಲ್ಲ ಅನ್ನೋ ಕ್ಷಣ ತಡ್ಕೊಳ್ಳೋದಕ್ಕೆ ಆ ಮಕ್ಕಳಿಗೆ ಶಕ್ತಿ ಇರಲ್ಲ. ಅದಾದ್ಮೇಲೆ ತಂದೆಯ ದೇಹದಲ್ಲಿರುವ ಎಲ್ಲಾ ಅಂಗಾಂಗಗಳು ಇನ್ನೊಂದು 7 ಜನಕ್ಕೆ ಪ್ರಾಣ ಉಳಿಸುತ್ತೆ ಅನ್ನೋಂತ ಯೋಚನೆ ಮಾಡುವಂತ ಅವರಿಗೆ ಆ ಒಂದು ದೊಡ್ಡ ಗುಣ ಇದೆ ಅಂತ ಹೇಳಿದ್ರೆ, ಆ ಸಂಸ್ಕಾರ ಇದೆ ಅಂದ್ರೆ ಯಾರಾದ್ರೂ ಗೌರವಿಸ್ಬೇಕು ಈ ಕುಟುಂಬನ. ಖಂಡಿತವಾಗೂ ಆ ತಂದೆ ಆಶೀರ್ವಾದವಾಗಿ ನಿಂತ್ಕೊಂತಾರೆ. ನಡ್ಕೊಂಡ್ರೆ ಎಷ್ಟು ಸಮಯ ಪ್ರಜ್ಞೆ ಇದೆ. ತಂದೆನ್ ಕಳ್ಕೊಂಡಿರೋ ಮಕ್ಕಳು ಯಾರ ಆಶ್ರಯನೂ ಇಲ್ಲ. ಎಲ್ಲಾ ಹಾಸ್ಟೆಲ್ಸ್ ಅಲ್ಲಿ PG ಅಲ್ಲಿ ಓದ್ತಾ ಇದಾರೆ. ಒಬ್ರು ಫಸ್ಟ್ ಇಯರ್, ಇನ್ನೊಂದು ಹೆಣ್ಮಗು B.Ed ಸೆಕೆಂಡ್ ಇಯರ್ ಓದ್ತಾ ಇದಾರೆ. 3 ಜನ ಮಕ್ಳಂತೆ. ಏನು ಸ್ವಂತ ಅಂದ್ರೆ ಸ್ವಯಂ ಕೃಷಿ ಅಂತ ಟೈಲರಿಂಗ್ ಮಾಡ್ಕೊಂತ ಇದಾರೆ ತಂದೆ. ಇನ್ನೇನು ಪಾಪ ಅವ್ರಿಗೆ ಬೇರೆ ಆಧಾರ ಇಲ್ಲ. ನಾನ್ ನೋಡಿದ್ದೆ ಹೆಣ್ಮಗುನ ಯಾವಾಗೂ ಈ ಊರಿಗೆ ಬಂದಾಗ ಕಳಕಳಿಯಾಗಿ ಮಾತಾಡ್ಕೊಂಡ್ ಬರ್ತಾ ಇದ್ದೆ. ಇಷ್ಟು ದೂರದೃಷ್ಟಿ ಈ ಕುಟುಂಬಕ್ಕಿದೆ ಅಂತ ಆಲೋಚನೆ ನಾವ್ ಯಾರು ಕೂಡ ಮಾಡಿರ್ಲಿಲ್ಲ. ಆ ಕುಟುಂಬಕ್ಕೆ ಒಂದು ಗೌರವ, ಸ್ಥಾನಮಾನ ಸಿಗ್ಬೇಕು. ಅವ್ರ ರೀತಿ ನೀತಿ ನಡ್ಕೊಂಡಿರೋದು ಯಾರು ಈ ಕಾಲದಲ್ಲಿ ತುಂಬಾ ಓದಿರೋರೇ ಹಿಂಗೆಲ್ಲಾ ನಡ್ಕೊಳಲ್ಲ. ಅಷ್ಟು ಯೋಚನೆ ಮಾಡಿದಾರೆ ಈ ಮಕ್ಕಳು. ಆ ಹೆಣ್ಮಗು ಅದ್ ಹೆಂಗ್ ಅವ್ರಿಗೆ ದೇವ್ರು ಅವ್ರಿಗೆ ಬುದ್ಧಿ ಕೊಟ್ರೋ ಗೊತ್ತಿಲ್ಲ. ಇವ್ರ ನಡೆ, ಇವ್ರ ರೀತಿ, ಆ ಸಂದರ್ಭದಲ್ಲಿ ತಗೊಂಡಿರುವಂತ ಸಮಯ ಪ್ರಜ್ಞೆ ಖಂಡಿತವಾಗೂ ನಾವ್ ಇವ್ರನ್ನ ಗೌರವಿಸ್ಬೇಕು. ಇವ್ರನ್ನ ಎಷ್ಟು ಗೌರವವಾಗಿ ನೋಡ್ಬೇಕಂದ್ರೆ, ಇವ್ರದ್ದು ಏನೇ ಪರಿಸ್ಥಿತಿ ಇರ್ಬೋದು ಮನೆಯಲ್ಲಿ ಆರ್ಥಿಕವಾಗಿರುವಂತ ಪರಿಸ್ಥಿತಿ, ಮನ್ಸಿಂದ ಇವರು ನಿಜವಾಗ್ಲೂ ಗುಣವಂತರು. ಮನ್ಸಿಂದ ನನ್ನ ತಂದೆ ಇಲ್ಲ ಅನ್ನೋ ಕ್ಷಣ ತಡ್ಕೊಳ್ಳೋದಕ್ಕೆ ಆ ಮಕ್ಕಳಿಗೆ ಶಕ್ತಿ ಇರಲ್ಲ. ಅದಾದ್ಮೇಲೆ ತಂದೆಯ ದೇಹದಲ್ಲಿರುವ ಎಲ್ಲಾ ಅಂಗಾಂಗಗಳು ಇನ್ನೊಂದು 7 ಜನಕ್ಕೆ ಪ್ರಾಣ ಉಳಿಸುತ್ತೆ ಅನ್ನೋಂತ ಯೋಚನೆ ಮಾಡುವಂತ ಅವರಿಗೆ ಆ ಒಂದು ದೊಡ್ಡ ಗುಣ ಇದೆ ಅಂತ ಹೇಳಿದ್ರೆ, ಆ ಸಂಸ್ಕಾರ ಇದೆ ಅಂದ್ರೆ ಯಾರಾದ್ರೂ ಗೌರವಿಸ್ಬೇಕು ಈ ಕುಟುಂಬನ. ಖಂಡಿತವಾಗೂ ಆ ತಂದೆ ಆಶೀರ್ವಾದವಾಗಿ ನಿಂತ್ಕೊಂತಾರೆ. ನಾವು ಕೂಡ ಈ ಕುಟುಂಬನ ಎಂತ ಪರಿಸ್ಥಿತಿಯಲ್ಲೂ ಕೈ ಬಿಡಲ್ಲ ಅಂತ ಹೇಳ್ತಾ, ನಿಮ್ ಡ್ಯೂಟಿ ಏನಾಗ್ಬೇಕು, ಅವ್ರ ಎಜುಕೇಶನ್ ಮುಗಿಯೋರ್ಗು ಅದ್ ಒಂದ್ ನಾನ್ ತಾಯಿಗ್ ನಾನು ಅದೇನ್ ವಿಚಾರಿಸ್ತೀನಿ ನಾನು. ಇವ್ರಿಗೆ ಎಜುಕೇಶನ್ಗೆ ಅಂತಾನೆ ಒಂದ್ ಏನ್ ದಾರಿ ಇದೆ ಅಂತ ಹುಡುಕಿ, ನಿಮ್ ಪಂಚಾಯತಿಯಲ್ಲಿ ನೀವು ಅಧ್ಯಕ್ಷರು ಇಬ್ರು ಕುತ್ಕೊಂಡು ಎಲ್ಲಾ ಗ್ರಾಮ ಪಂಚಾಯತಿ ಗೌರವಾನ್ವಿತ ಸದಸ್ಯರು ಕುತ್ಕೊಂಡು ವಿಶೇಷ ಪ್ರಕರಣ ಅಂತ ತಗೊಂಡು ಈ ಕುಟುಂಬನ ಓದ್ಕೊಳ್ಳೋರ್ಗು. ಅವ್ರ ಮನೆಯಲ್ಲಿ 2-3 ಜನ ಇದ್ದಾರೆ. ಅವ್ರು ಓದಿ ಮುಗಿಸಿ ಅವ್ರ ಕಾಲ್ ಮೇಲೆ ನಿಂತ್ಕೊಳ್ಳೋರು. ಏನು ಎಜುಕೇಶನ್ ಸಹಾಯ ಮಾಡಕ್ಕಾಗತ್ತೆ. ನಾನು ಕೂಡ ಸರ್ಕಾರದಲ್ಲಿ ಬೇರೆ ಏನು ಅವಕಾಶಗಳಿದೆ ಹುಡುಕಿ ಅವ್ರನ್ನ ಪರ್ಸನಲ್ ಆಗು ಕೂಡ ನನ್ನ ಮನಸ್ಸಿಂದಾನು ಕೂಡ ಯಾವ ರೀತಿ ಅವ್ರಿಗೆ ಸಹಾಯ ಮಾಡಕ್ಕಾಗತ್ತೆ ಮಾಡ್ತೀನಿ. ತಂದೆ ವಯಸ್ಸಾಗಿದೆ. ಆ ಹೆಣ್ಮಗು ಧೈರ್ಯ ಹೇಳಿದ್ರೆ ಸಾಕು ನನ್ಗೆ. ಆ ಮಕ್ಕಳ ಜೊತೆ ಕಳ್ಕಳಿಯಾಗ ಹೆಣ್ಮಗು ಓಡಾಡ್ಕೊಂಡಿದ್ರೆ ಸಾಕು, ಮಾತಾಡ್ಕೊಂಡು. ಸುದ್ದಿ ದೊಡ್ಡಂಗ್ ಮಾಡಿ, ಏನು ದಾನ ಮಾಡಿರೋದು ಅದನ್ನ ಮಾಡಿ, ಯಾಕಂದ್ರೆ ಬೇರೆಯವ್ರಿಗೂ ಒಂದು ಮಾದರಿ ಆಗತ್ತೆ. ಇದೊಂದು ಮಾದರಿ ಆಗಿರುವಂತ ಕುಟುಂಬ. ಸಮಾಜಕ್ಕೆ ಕೊಡುಗೆ ಯಾರೂ ಕೂಡ ಮಾಡಕ್ ಆಗಲ್ಲ. ಈ ರೀತಿಯ ಕೊಡುಗೆ ಯಾರು ಮಾಡಲ್ಲ. ಆ ಕುಟುಂಬನೇ ನೋವಿಂದ ನರಳ್ತಾ ಇರುವಂತ ಪರಿಸ್ಥಿತಿಯಲ್ಲಿ ಅವರಲ್ಲಿರೋ ಸಮಯ ಪ್ರಜ್ಞೆನ ತಿಳ್ಕೊಳ್ಳಿ. ಆಮೇಲೆ ಇವ್ರು ದೊಡ್ಡ ಮನ್ಸು ಅರ್ಥ ಮಾಡ್ಕೊಳ್ಳಿ. ಯಾರಿಗಿರುತ್ತೆ ಇಂತ ಆಲೋಚನೆ, ಯಾರಿಗಿರುತ್ತೆ? ಯಾರಿಗೂ ಬರಲ್ಲ. ಅಂತ ಸಂಸ್ಕಾರಗಳು ಇನ್ನೂ ಮೈಗೂಡಿಸ್ಕೊಂಡಿಲ್ಲ. ಅದರಲ್ಲಿ ಈ ಕುಟುಂಬ ವಿಶೇಷವಾಗಿ ನಡ್ಕೊಂಡಿದೆ ಅಂತ ಒಂದು ಹೆಮ್ಮೆ ಇದೆ, ಗೌರವ ಇದೆ ಆ ಕುಟುಂಬದ ಬಗ್ಗೆ. ಆರ್ಥಿಕವಾಗಿರೋ ಕಷ್ಟ ಏನ್ ದೊಡ್ಡದಲ್ಲ, ಎಲ್ಲರಿಗೂ ಕಷ್ಟ ಇದ್ದೇ ಇರುತ್ತೆ. ಮನ್ಸಿಂದ ಇವರು ತುಂಬಾ ಗುಣವಂತರು. ದೇವ್ರು ಒಳ್ಳೇದ್ ಮಾಡ್ಲಿ. ದೇವ್ರು ಏನು ನೋಡ್ತೀನಿ ಬೇಡ. ನನ್ನ ನಂಬರ್ ಇಟ್ಕೊ, ನನ್ನ ನಂಬರ್ ತಗೋ, ನನಗ್ ಮಾತಾಡಿ ಮೆಸೇಜ್ ಹಾಕಿ. ನಾನು ಏನಾದ್ರು ಫೋನ್ ಸಿಗ್ಲಿಲ್ಲ ಅಂದ್ರೆ ಮತ್ತೆ ನಾನು ಕಾಲ್ ಮಾಡ್ತೀನಿ. ನನ್ನಲ್ಲಿ ಏನ್ ಸಹಾಯ ಮಾಡಕ್ಕಾಗುತ್ತೋ ಹುಡುಕಿ ಖಂಡಿತ
ನಿಮ್ ಕಾಲ್ ಮೇಲೆ ನಿಂತ್ಕೊಳ್ಳೋರ್ಗು ಓದಿ ನಾನ್ ನಿಮ್ಮನ್ನ ನೋಡ್ಕೊತೀನಮ್ಮ. ಕೆಲಸ ಮಾಡಿದಾರೆ, ಇಂಥ ಕಷ್ಟದಲ್ಲಿ ಆ ಕುಟುಂಬ ಕಣ್ಣೀರ್ ಹಾಕ್ತಾ ಇದ್ದಾಗ ಯೋಚನೆ ಮಾಡಿ ಅವರು ಸಮಯ ಪ್ರಜ್ಞೆ ಅವರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಸಮಯ ಪ್ರಜ್ಞೆ ಯಾರಿಗಿವೆಲ್ಲ ಯೋಚನೆ ಬರುತ್ತೆ, ಯಾರಾದ್ರಲ್ಲೋ ಯೋಚನೆ ನಡೀತಾ ಇರುತ್ತೆ, ಈ ರೀತಿಯ ಸಮಯ ಪ್ರಜ್ಞೆ ಇರಲ್ಲ. ನನ್ ಪಂಚಾಯತಿಯಿಂದ ಅಲ್ಲ, ಈ ಮಕ್ಕಳ ಎಜುಕೇಶನ್ ಮುಗಿಯೋರ್ಗು ನಿನಗೂ ಒಂದು ಬದುಕೊಳ್ಳೋದಿಕ್ಕೆ ನಿನಗೆ ನನ್ ಜೊತೆಲಿ ಹುಟ್ಟಿರೋ ಒಂದ್ ಹೆಣ್ಮಗು ತರ ಅನ್ಕೊಂಡ್ ನಾನ್ ನಿನ್ನನ್ ನೋಡ್ಕೊಂತೀನಮ್ಮ. ನೀನ್ ಕಣ್ಣೀರ್ ಹಾಕ್ಕೊಡ್ದು ಯಾವತ್ತು ನೀನ್ ನಕ್ಕೊಂಡ್ ನೀನ್ ಆ ದೇವಸ್ಥಾನದ ಹತ್ರ ನೋಡಿರೋಳ್ ನಾನು ಕದಕ್ಕ. ನಾವ್ ಎಬ್ಡುನು ಈ ಪಾಪ ನಕ್ಕೋನಿ ದೇವಸ್ಥಾನದ ಪರಾಡ್ಕೊಂಡು గట్టిగా ఉండే పంచాయతీ ఉంది, మేడం ఉంది, ఏమైతుంది ఈ ఆడబిడ్డని మేము చేయి ఇడ్చలే, మీ కూతుర్ని మా బిడ్డగా చూసుకుంటాము. నాకు ధైర్యం చెప్పేది ఇప్పుడు దయతా ఉండలేదు, ఎప్పుడూ నాకు కడకడగా కనపడతా ఉంది. ఇప్పుడు చాలా బాధపడతా ఉంది. నేను ఇడ్చలే, ఈ కుటుంబాన్ని ఎన్ని దినాలు ఉంటాను అన్ని దినాలు పోషిస్తాను, కాపాడుకుంటాను, నాకంతే. కానీ మీరు పెద్దోళ్ళుగా ఆ పాపని ధైర్యం అంట రండి మీరు.